ನಮಸ್ಕಾರ, ಇದು IPL ಧಮಾಕ. ನಾನು ಅವಿನಾಶ್ ಶಿವನ್. 6ನೇ ಪಂದ್ಯ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ನೆನೆ RCB ಆಡಿದ್ದು. ಅಂದರೆ ಈ ಒಂದು ಟೂರ್ನಮೆಂಟ್ 6ನೇ ಪಂದ್ಯ, ಅದನ್ನು ಗೆದ್ದಿದ್ದಾರೆ. 6ರಲ್ಲಿ 4 ಗೆದ್ದಿದ್ದೀವಿ, 2 ಸೋತಿದ್ದೀವಿ. 2 ಸೋತಿರೋದು ನಮ್ಮ ಹೋಮ್ ಪಿಚ್ನಲ್ಲಿ. ಹೊರಗಡೆ ಹೋಗಿ ಮಾತ್ರ ನಾವು ನುಗ್ಗಿ ಹೊಡಿತಾ ಇದ್ದೀವಿ. ಸೊ ನಿನ್ನೆ ರಾಜಸ್ಥಾನ್ ವಿರುದ್ಧ ಮ್ಯಾಚ್ ಹೇಗಿರುತ್ತೆ ಏನು ಅನ್ನೋ ಪ್ರಶ್ನೆ ಇತ್ತು. ಯಾಕಂದರೆ ರಾಜಸ್ಥಾನ್ ರಾಯಲ್ಸ್ ಈ ಬಾರಿ ರಿಟೆನ್ಷನಲ್ಲೇ ಸ್ವಲ್ಪ ಎಡವಿದ್ರು. ಅವರು ಒಳ್ಳೊಳ್ಳೆ ಪ್ಲೇಯರ್ಗಳನ್ನು ಬಿಟ್ಟರು. ಜಾಸ್ ಬಟ್ಲರ್ ಹೋದರು, ಅಶ್ವಿನ್ನ ಬಿಟ್ಟರು, ಹಾಗೆ ಯುಜ್ವೇಂದ್ರ ಚಹಲ್ ಅಂತ ಬೌಲರ್ನ ಬಿಟ್ಟಿರೋದು. ಕ್ವಾಲಿಟಿ ಪ್ಲೇಯರ್ಗಳನ್ನು ಬಿಟ್ಟು RR ಈ ಸಲ ಸ್ವಲ್ಪ ಡಲ್ಲಾಗಿ ಕಾಣ್ತಾ ಇದೆ. ಅದನ್ನು ಪರ್ಫಾರ್ಮೆನ್ಸಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಬಟ್ ಅವರ ಹೋಮ್ ಪಿಚ್ನಲ್ಲಿ ಜೈಪುರ್ನಲ್ಲಿ ಆಡಿದಂಥ ಮೊದಲ ಮ್ಯಾಚ್ ಇದು. ಹಾಗಾಗಿ ಅವರ ಕೋಟೆ ಯಾವತ್ತೂ ಕೂಡ ಸ್ಟ್ರಾಂಗ್ ಆಗಿ ಇಟ್ಕೊಂಡಂಥ ಒಂದು ತಂಡ ಇದು. ಹಾಗಾಗಿ RCBಗೆ ಅದನ್ನು ಬ್ರೇಕ್ ಮಾಡೋಕ್ಕೆ ಸಾಧ್ಯ ಆಗುತ್ತಾ, ಕ್ರ್ಯಾಕ್ ಮಾಡೋಕೆ ಅಂತ ಇತ್ತು. ಬಟ್ RCB ನೆನ್ನೆ ಕಂಫರ್ಟೇಬಲ್ ಆಗಿ ಕ್ರ್ಯಾಕ್ ಮಾಡ್ತು. ಸೊ ಮೊದಲಿಗೆ ಟಾಸ್ ವಿಚಾರಕ್ಕೆ ಬರೋಣ. ಟಾಸ್ ವಿನ್ ಆದರೆ ಇಲ್ಲಿ ಹೆಚ್ಚಿನ ವ್ಯತ್ಯಾಸ ಆಗಲ್ಲ. ಯಾಕಂತಂದರೆ ಇದು ಡೇ ಮ್ಯಾಚ್. 3:30ಕ್ಕೆ ಶುರುವಾಗಿ 7:30ಕ್ಕೆ ಮುಕ್ತಾಯ ಆಗುವಂಥ ಮ್ಯಾಚ್ ಆಗಿರೋದ್ರಿಂದ ನಿಮಗೆ ಅಂಡರ್ ಲೈಟ್ಸ್ ಆದರೆ ಟಾಸ್ ಗೆದ್ದಾಗ ಚೇಸ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಲೇಟ್ರ್ ಆನ್ ಸೆಕೆಂಡ್ ಬ್ಯಾಟಿಂಗ್ ಬಂದಾಗ ಡ್ಯೂ ಫ್ಯಾಕ್ಟ್ರಿ ಇರುತ್ತೆ, ಬಾಲ್ ಅಷ್ಟು ಗ್ರಿಪ್ ಆಗಲ್ಲ. ಬಟ್ ಇಲ್ಲಿ ಮಧ್ಯಾಹ್ನ ಮ್ಯಾಚ್ ಆದಂಥ ಕಾರಣ ಟಾಸ್ ಅಂಥ ಒಂದು ಹೆಚ್ಚಿನ ವ್ಯತ್ಯಾಸ ಆಗಲ್ಲ ಅಂತ ನಾವು ಮುಂಚೆನೇ ನೆನ್ನೆ ಪ್ರಿವ್ಯೂವಲ್ಲೇ ಹೇಳಿದ್ವಿ. ಆದರೆ ಎರಡೂ ಕ್ಯಾಪ್ಟನ್ಗಳು ಕೂಡ ಹೇಳಿದ್ದೇನು ಅಂತಂದರೆ ನಾವು ಟಾಸ್ ಗೆದ್ದರೆ ಫೀಲ್ಡಿಂಗನ್ನು ಮಾಡಬೇಕು ಅಂತ ಇದ್ವಿ ಅಂತ. ಸ್ಯಾಮ್ಸನ್ ಕೂಡ ಅದನ್ನು ಒಪ್ಕೊಂಡ್ರು. ಸೊ ಅದಾದಮೇಲೆ ಅವರು ಬ್ಯಾಟಿಂಗನ್ನು ಆರಂಭ ಮಾಡ್ತಾರೆ. ಆರಂಭದಲ್ಲೇ ಪವರ್ ಪ್ಲೇನಲ್ಲೇ ಹೇಸಲ್ವುಡ್, ಭುವನೇಶ್ವರ್ ಇಬ್ಬರೂ ಕೂಡ ಒಂದು ಕಂಟ್ರೋಲ್ ಆನ್ ಸ್ಲಾಟ್ ಬೌಲಿಂಗನ್ನು ಮಾಡ್ತಾಯಿದ್ರು. 6 ಓವರ್ಗೆ 45 ರನ್ ಬಂತು. ಸೊ ಅದಾದಮೇಲೆ ನಮ್ಮ ಫೀಲ್ಡಿಂಗಿಂದನೇ ನಾವು ಒಂದಷ್ಟು ಅವಕಾಶಗಳನ್ನು ಕೊಟ್ವಿ, ಬಿಟ್ಟರೆ ಅವರೇ ಕ್ಯಾಪಿಟಲೈಸ್ ಮಾಡೋಕ್ಕೆ ಸಾಧ್ಯ ಆಗಿರಲಿಲ್ಲ. ರಿಯಾನ್ ಪರಾಗ್ ಅವರೊಂದು ಕ್ಯಾಚನ್ನು ಎಷ್ಟು ಬಿಟ್ಟರು. ಈಗಲೂ ಕೂಡ ನನಗೆ ಪ್ರಶ್ನೆ, ಯಾಕಂದರೆ ರಜತ್ ಪಟಿದಾರ್ ಪಾಯಿಂಟಲ್ಲಿ ಯಾಕೆ ಒಬ್ಬ ಫಾಸ್ಟ್ ಬೌಲರ್ನ ಫೀಲ್ಡಿಂಗ್ಗೆ ನಿಲ್ಲಿಸಿದ್ದಾರೆ ಅನ್ನೋದೇ ಆಶ್ಚರ್ಯ. ಮೇ ಬಿ ಮುಂದಿನ ಮ್ಯಾಚಲ್ಲಿ ಅದನ್ನು ಸರಿ ಮಾಡ್ಕೊಳ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಎರಡನೇದಾಗಿ ಧ್ರುವ್ ಜುರೇಲ್ ಕ್ಯಾಚನ್ನು ಕೊಹ್ಲಿ ಬಿಟ್ಟಿದ್ದು. 2 ಕ್ಯಾಚ್ಗಳನ್ನು ಹಿಡಿದಿದ್ರೆ ಮೇ ಬಿ ಅವರು ಇನ್ನೂ ಒಂದು 20 ರನ್ ಕಡಿಮೆಗೆ 150 ಆಸ್ಪಾಸ್ನಲ್ಲಿ ಅವರು ಆಲ್ಔಟ್ ಆಗಿರೋ ಅಥವಾ ಆ ಸ್ಕೋರ್ಗೆ ನಿಂತಿರೋರು. ಬಟ್ ಓಕೆ, ಆ ಪಿಚ್ನಲ್ಲಿ ಒಂದು ಕಾಂಪಿಟೇಟಿವ್ ಟೋಟಲನ್ನು ಅವರು ಗಳಿಸಿದ್ರು. ಗ್ರೀನ್ ಜರ್ಸಿ ವಿಚಾರಕ್ಕೆ ಬರೋದಾದರೆ ನಾವು ಒಂದು ಪ್ರಿವ್ಯೂ ವಿಡಿಯೋದಲ್ಲೇ ಹೇಳಿದ್ವಿ, ಒಂದು 13 ಮ್ಯಾಚ್ ಆಡಿದ್ದೀವಿ ಒಂದು ಗ್ರೀನ್ ಜರ್ಸಿಲಿ. ಅದರಲ್ಲಿ ಗೆದ್ದಿರೋದು 4 ಮ್ಯಾಚ್ ಮಾತ್ರ. ಉಳಿದಂಥ ಎಲ್ಲ ಮ್ಯಾಚನ್ನು ಕೂಡ ನಾವು ಸೋತಿದ್ವಿ. ಮತ್ತೆ ಗ್ರೀನ್ ಜರ್ಸಿಲಿ ಏನಾದರೂ ಸೋಲ್ತೀವಾ ಅನ್ನೋ ಪ್ರಶ್ನೆ ಇತ್ತು. ಆದರೆ ಆ ಒಂದು ಪ್ರಶ್ನೆಗೆ ನಿನ್ನೆ ಉತ್ತರ ಕೊಡ್ತು RCB, ಇಲ್ಲ ನಾವು ಈ ಸಲ ಗೆಲ್ತೀವಿ ಅಂತ. ಏನೇ ಆಗಲಿ, ಚೆನ್ನೈ ಅವ್ರಿಗಿರುವಂಥ ಪರಿಸರ ಪ್ರೇಮವನ್ನು ಮೀರಿಸಿ ನಿನ್ನೆ ನಮ್ಮ RCB ಅವರು ಆಡಿದರು. ಯಾಕಂದರೆ ಈ ಡಾಟ್ ವಿಚಾರವಾಗಿ ಅವರಲ್ಲಿ ಪರಿಸರ ಪ್ರೇಮವನ್ನು ತೋರ್ತಾ ಇದ್ದಾರೆ ಯಾರು, ಚೆನ್ನೈ ಟೀಮ್ ಅವರು. ಇನ್ನೊಂದು ಕಡೆ ನಿಜವಾಗ್ಲೂ ಗ್ರೀನ್ ಜರ್ಸಿ ಹಾಕಿ ಕ್ಯಾಂಪೇನನ್ನು ಯಶಸ್ವಿ ಮಾಡೋಕ್ಕೆ ನಿನ್ನೆ RCB ಗೆಲ್ಲುವ ಮೂಲಕ ಅದನ್ನು ತೋರಿಸಿದೆ. ಇನ್ನು ನಮ್ಮ ಬ್ಯಾಟಿಂಗ್ ಅಂತ ಬಂದಾಗ, ಬ್ಯಾಟಿಂಗ್ನಲ್ಲಿ ಭಾಳ ಉತ್ತಮವಾಗಿ ಆಡಿದ್ದು ಫಿಲ್ ಸಾಲ್ಟ್. ನಾವು ಪ್ರಿವ್ಯೂ ವಿಡಿಯೋದಲ್ಲಿ ಹೇಳಿದ್ವಿ, ಅವರೇನು ಫುಲ್ 20 ಓವರ್ ಆಡೋದು ಬೇಡ, ಒಂದು 10 ಓವರ್ ಆಡಿದ್ರೂ ಸಾಕು, ಪವರ್ ಪ್ಲೇ ಆಡಿದ್ರೂ ಸಾಕು, ರನ್ ಅಂತೂ ಬರ್ತಾ ಇರುತ್ತೆ ಲೀಲಾಜಾಲವಾಗಿ. ಅದನ್ನು ನಿನ್ನೆ ಮತ್ತೆ ತೋರಿಸ್ಕೊಟ್ರು. ಸ್ವಲ್ಪ ಸ್ಲೋ ಇತ್ತು ಪಿಚ್ ಫಸ್ಟ್ ಇನ್ನಿಂಗ್ಸ್ನಲ್ಲಿ. ಎರಡನೇ ಇನ್ನಿಂಗ್ಸ್ನಲ್ಲಿ ಬ್ಯಾಟಿಂಗ್ ಸ್ವಲ್ಪ ನೀಟಾಗಿ ಬರೋಕ್ಕೆ ಶುರುವಾಯಿತು. ಅದನ್ನು ಸಾಲ್ಟ್ ಕಂಪ್ಲೀಟಾಗಿ ಯೂಸ್ ಮಾಡಿಕೊಂಡು ಒಂದು ರನ್ನನ್ನು ಗಳಿಸಿದ್ರು. ಸಾಲ್ಟ್ ಇಷ್ಟ ಆಡಿದರೆ ಸಾಕು. ಬಹುಶಃ ಕ್ರಿಸ್ ಗೇಲ್ ನಂತರ ಈ ಥರ ಒಬ್ಬ ಸ್ಫೋಟಕ ಓಪನರ್ RCBಗೆ ಸಿಕ್ಕಿರೋದು ಇದೇ ಫಸ್ಟ್ ಅಂತ ಕಾಣಿಸುತ್ತೆ ಅವರ ಆಟವನ್ನು ನೋಡಿದ್ರೆ. ಸೊ ಫಿಲ್ ಸಾಲ್ಟ್ಗೆ ಒಳ್ಳೆ ಸಪೋರ್ಟ್ ಕೊಟ್ಟಿದ್ದು ನಮ್ಮ ವಿರಾಟ್ ಕೊಹ್ಲಿ. ಸೊ ಸಾಲ್ಟ್ ಒಂದ್ಸಲ ಔಟ್ ಆದಮೇಲೆ ದೇವದತ್ ಪಡಿಕ್ಕಲ್ ಬಂದರು, ಸ್ವಲ್ಪ ಸ್ಟ್ರಗಲ್ ಮಾಡಿದರು. ಯಾಕಂದರೆ ದೇವದತ್ ಪಡಿಕ್ಕಲ್ ಬಗ್ಗೆ ಫ್ಯಾನ್ಸ್ ಒಂದು ಮಾತು ಹೇಳ್ತಿದ್ದಾರೆ, ಅವ್ರನ್ನ ಡ್ರಾಪ್ ಮಾಡಬೇಕು, ಆಡಿಸ್ಬೇಕಾ ಏನು ಅಂತ. ಬಟ್ ನಿನ್ನೆ ಆರಂಭದಲ್ಲಿ ಸ್ವಲ್ಪ ಸ್ಟ್ರಗಲ್ ಮಾಡಿದ್ರು ಕೂಡ ಆಮೇಲೆ ಎಂಡಲ್ಲಿ ಆಕ್ಸಲ್ರೇಟ್ ಮಾಡಿ ಸ್ಕೋರನ್ನು ತಂದರು. ಆ ಮೂಲಕ ಒಂದು ಕಂಫರ್ಟೇಬಲ್ ವಿಕ್ಟ್ರಿಯನ್ನು ನಾವು ಗಳಿಸಿದ್ದೀವಿ. 6ರಲ್ಲಿ 4 ಗೆದ್ದಿದ್ದೀವಿ. ಇನ್ನು ಒಟ್ಟು ಈ ಸೀರೀಸ್ನಲ್ಲಿ ನಿಮಗೆ ಪ್ಲೇ ಆಫ್ ಹೋಗೋಕ್ಕೆ ಮುಂಚೆ ಇರುವಂಥದ್ದು ಲೀಗ್ ಹಂತದಲ್ಲಿ 14 ಮ್ಯಾಚ್ ಇರುತ್ತೆ. 14 ಮ್ಯಾಚಲ್ಲಿ 8 ಮ್ಯಾಚನ್ನು ಗೆಲ್ಲಬೇಕು. ನಿಮ್ಮದು 16 ಪಾಯಿಂಟ್ ಆಗುತ್ತೆ. ಆಗ ನೀವು ಸೇಫರ್ ಸ್ಲಾಟಲ್ಲಿ ನಿಂತಿದ್ದೀರಾ ಅಂತ. ಸೊ ಅಲ್ಲಿಗೆ ನಾವು 6ರಲ್ಲಿ 4 ಗೆದ್ದಿರೋದ್ರಿಂದ ಇನ್ನು 8 ಮ್ಯಾಚಲ್ಲಿ ನಾವು 4 ಗೆದ್ದರೆ ಸಾಕು. ಆದರೆ 4ಕ್ಕೆ ಗೆಲ್ಲಿ ಅಂತಲ್ಲ, 8ಕ್ಕೆ ಗೆದ್ರೂ ಒಳ್ಳೆಯದೇ. ಟೇಬಲ್ ಟಾಪರಾಗಿ ಹೋಗ್ತೀವಿ. ಡೈರೆಕ್ಟಾಗಿ ಫಿನಾಲೆ ಹೋಗುವಂಥ ಅವಕಾಶ ಇರುತ್ತೆ. ಯಾಕಂದರೆ ಒಂದು ಮ್ಯಾಚನ್ನು ಪ್ಲೇ ಆಫಲ್ಲಿ ಗೆದ್ದರೆ ನೀವು ಫೈನಲ್ಗೆ ಹೋಗ್ತೀರಾ. ಸೊ ಆ ಥರ ಒಂದು ಸ್ಥಿತಿಲಿ RCB ಇರಲಿ ಅಂತ ನಮ್ಮ ಬಯಕೆ. ಆದ್ರಿಲ್ಲ, ಪ್ಲೇ ಆಫ್ಗೆ ಆಯ್ಕೆ ಆದರೆ ಸಾಕು ಅನ್ನೋದಿದ್ದರೆ 8 ಮ್ಯಾಚಲ್ಲಿ ಇನ್ನೂ 4 ಗೆಲ್ಲಬೇಕು. ಸೊ ಇದು ಸದ್ಯದ ಸಿನಾರಿಯೋ. ಸೊ ಓವರಾಲ್ ನಿನ್ನೆ ಮ್ಯಾಚ್ ಚೆನ್ನಾಗಿತ್ತು, ನೀಟಾಗಿ, ಯಾವುದೇ ಗೊಂದಲ ಇಲ್ಲದೆ. ಫೀಲ್ಡಿಂಗ್ ಒಂದು ಬಿಟ್ಟರೆ, ಕ್ಯಾಚ್ಗಳನ್ನು ಡ್ರಾಪ್ ಮಾಡಿದ್ದು ಬಿಟ್ಟರೆ, ಬೌಲಿಂಗ್ ಡಿಪಾರ್ಟ್ಮೆಂಟ್ ಹಾಗೆ ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಎರಡೂ ಕೂಡ ಕ್ಲಿಕ್ ಆಗಿದೆ. ಸೊ ಹಾಗಾಗಿ ಇದೇ ಮೊಮೆಂಟಮನ್ನು ಮುಂದುವರಿಸ್ತಾ RCB ಹೋಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ನೀವಿದ್ದೀವಿ. ಸೊ ಮುಂದಿನ ಮ್ಯಾಚ್ 18ಕ್ಕಿದೆ. ಸೊ ಅದಕ್ಕೂ ಮುಂಚೆ ಏನೆಲ್ಲ ಹೋಮ್ ಪಿಚ್ನಲ್ಲಿ ನಾವು ಬದಲಾವಣೆ ಮಾಡ್ಕೊಳ್ಬೇಕು ಅಂತಂದರೆ, ಮೊದಲು ಟಾಸ್ ಗೆಲ್ಲಬೇಕು. ಯಾವಾಗ RCB ಬೆಂಗಳೂರಲ್ಲಿ ಟಾಸ್ ಗೆಲ್ಲುತ್ತೆ ಆಗ ಮ್ಯಾಚನ್ನು ಗೆಲ್ಲೋದು 50% ಅಲ್ಲಿ ಕನ್ಫರ್ಮ್ ಆಯಿತು ಅಂತ ಲೆಕ್ಕ. ನಾವು 2 ಹೋಮ್ ಪಿಚ್ಚಲ್ಲಿ ಆಡಿದಂಥ ಮ್ಯಾಚಲ್ಲೂ ಕೂಡ ಟಾಸನ್ನು ಸೋತಿದ್ದೀವಿ. GT ಮೇಲೆ ಕೂಡ ಸೋತ್ವಿ, DC ಮೇಲೆ ಕೂಡ ಸೋತ್ವಿ. ಒಂದು ವೇಳೆ ರಜತ್ ಪಟಿದಾರ್ ನಾಡಿದ್ದು ಬೆಂಗಳೂರಲ್ಲಿ ಆಡುವಂಥ ಮ್ಯಾಚ್ನಲ್ಲಿ ಟಾಸ್ ಗೆದ್ದರೆ ಮ್ಯಾಚನ್ನು ಅರ್ಧ ಗೆದ್ದ ಹಾಗೆ. ಸೊ ಇದಾಗಿತ್ತು ನಿನ್ನೆಯ ಮ್ಯಾಚ್ನ ಅನಾಲಿಸಿಸ್. ನಿಮಗೆ ಹೇಗೆ ಅನ್ನಿಸ್ತು ನಿನ್ನೆಯ ಮ್ಯಾಚ್? ಯಾರು ಗೇಮ್ ಚೇಂಜರ್ ಆದರೂ ನಿನ್ನೆ ಮ್ಯಾಚಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು TV9 ಡಿಜಿಟಲ್ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.